ನಮಸ್ಕಾರ. ಇವತ್ತು ಒಂದು ಹೇಳಿಕೆ ಕೊಡೋದು ಏನಪ್ಪ ಅಂದ್ರೆ, ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ನಲ್ಲಿ ಜಮಖಂಡಿ ಬೆಳಗ್ಗೆ ರಸ್ತೆ ಮಧ್ಯೆ ಇರತಕ್ಕಂಥ ಪ್ಲಾಟ್ನಲ್ಲಿ ಸುಮಾರು 15ರಿಂದ 2000 ಜನಸಂಖ್ಯೆ ಐತಿ. ಇಲ್ಲೊಂದು ಬಸ್ಸು ನಿಲ್ದಾಣ ಅವಶ್ಯಕತೆ ಏಕೆಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ಶಾಸಕರಿಗೂ ಹಾಗೂ ಮತ್ತು ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ ನಾವು. ಆದರೆ ಏನು ನಾವು ಪ್ರತಿಭಟನೆ ಕುಳಿತಾಗ ಜಮಖಂಡಿ ಶಾಸಕರಾದಂಥ ಜಗದೀಶ್ ಗುರುಗುಂಟಿ ಅವರು ಬಂದು ಪ್ಲಾಟಿನ ಸಮಸ್ಯೆಗಳನ್ನು ಆಲಿಸುವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ನಾವು ಅನುದಾನ ತಂದೀವಿ, ಭೂಮಿ ಪೂಜೆನೂ ಮಾಡ್ತೀವಿ ಅಂಥೇಳಿ ಭೂಮಿ ಪೂಜೆ ಮಾಡಿ ಇದು ಬಸ್ ನಿಲ್ದಾಣದ ಕಟ್ಟಡವನ್ನು ಗುತ್ತಿಗೆದಾರರ ಮೂಲಕ ಕಟ್ಟಡ ಅವತ್ತೇ ಪ್ರಾರಂಭಿಸಿ ಹೋಗಿದ್ದಾರೆ. ಆದರೆ ಕಟ್ಟಡ ಫೌಂಡೇಶನ್ ಮುಗಿದ್ರು ಯಾಕೆ ಅರ್ಧೋಟಕ್ಕೆ ನಿಂತೈತಿಪ್ಪ? ಕಾರಣ ಏನಂದ್ರೆ, BJP ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಕಡೆಗಣನೆಯನ್ನು ಖಂಡಿಸಿ ನಾವೊಬ್ಬರು ಬಂಡಾಯ ಇದ್ದೀವಿ. ನನ್ನೊಬ್ಬನ ಕಾರಣಕ್ಕಾಗಿ ಇವತ್ತು ನೂರಾರು ಜನ ಸಾರ್ವಜನಿಕರು, ಸುಮಾರು 1500ಕ್ಕೂ ಹೆಚ್ಚು ಸಾರ್ವಜನಿಕರು ಇರುವಂಥ ಸ್ಥಳದೊಳಗೆ ಬಸ್ ನಿಲ್ದಾಣವನ್ನು ಕಟ್ಟಡ ಪೆಂಡಿಂಗ್ ಇಡ್ರಿ, ಅದನ್ನು ತಡೆ ಹಿಡ್ರಿ ಅಂತೇಳಿ ಇವತ್ತು ಗುತ್ತಿಗೆದಾರರಿಗೆ ಹೇಳಿದಾಗ ಒಂದು ತಿಂಗಳಾದ್ರೂ ಕಟ್ಟಡ ಅದು ಯಾವುದೇ ಪೂರ್ಣಗೊಳಿಸೋ ಕೆಲಸ ಪ್ರಾರಂಭಿಸಿಲ್ಲ. ಆದರೆ ನನ್ನ ಒಬ್ಬನ ಕಾರಣಕ್ಕಾಗಿ ಶಾಸಕರು ಈ ರೀತಿ ಮಾಡುವುದು ಸರಿಯಲ್ಲ ಅಂತೇಳಿ ನಾವು ಸಾರ್ವಜನಿಕರ ಮೂಲಕನೇ ಒಂದು ಎಚ್ಚರಿಕೆ ಕೊಡಾಕತ್ತೀವಿ. ಇದು ಬಸ್ ನಿಲ್ದಾಣ ಸಾರ್ವಜನಿಕರ ಕೆಲಸ ಇದೆ, ಗದಗೆಪ್ಪ ಧಾರವಾಡದ ಕೆಲಸ ಅಲ್ಲ. ವೈಯಕ್ತಿಕ ಕೆಲಸ ಏನಾದ್ರು ಇದ್ರೆ ಅದನ್ನು ತಡೆ ಹಿಡ್ರಿ ನೀವು. ಆದರೆ ಸಾರ್ವಜನಿಕ ಕೆಲಸ ಯಾವಾಗ ತಡೆಯಾಗುತ್ತೀರಿ? ಇದು ಸರ್ಕಾರದ ಅನುದಾನದಲ್ಲಿ ಬರ್ತಕ್ಕಂಥ ಕೆಲಸ. ಮೇಲಾಗಿ ಏನು ಹೇಳಾಕತ್ತೀರಿ? ಇನ್ನೂ ಕೆಲವೊಬ್ರು ಹೇಳ್ತಾರೆ ಅನುದಾನ ಬಂದಿಲ್ಲ, ಅನುದಾನ ಬರಲ್ದಾನೆ ಕೆಲಸ ಪೆಂಡಿಂಗ್ ಇಟ್ಟಾರ ಅಂತ ಹೇಳಾಕತ್ತೀರಿ ನೀವು. ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೆ ಶಾಸಕರು ಯಾವ ರೀತಿ ಪೂಜೆ ಮಾಡಿದರು, ಗುತ್ತಿಗೆದಾರರಿಗೆ ಯಾವ ರೀತಿ ಕೆಲಸ ಚಾಲೂ ಮಾಡಿದರು ಅನ್ನೋದು ತಿಳ್ಕೊಬೇಕಾಗಿತ್ತು. ಇವತ್ತು ನಿಮ್ಗೆ ಅನುದಾನ ಬಂದತ್ತೆ ಬಿಟ್ಟತ್ತೆ ಗೊತ್ತಿಲ್ಲ, ಕೆಲಸ ಪ್ರಾರಂಭಿಸಿರಲು ಆ ಕೆಲಸ ಪೂರ್ಣಗೊಳಿಸಿರಿ. ಇಲ್ಲದೇ ಇದ್ದರೆ ನಾವು ಬರುವ ಸೋಮವಾರ ದಿನ ಶಾಸಕರ ಮನೆ ಮುಂದೆ, ಜಮಖಂಡಿಯಲ್ಲಿರ್ತಕ್ಕಂಥ ಶಾಸಕರ ಮನೆ ಮುಂದೆ ಸುಮಾರು 100 ಜನ ಸಾರ್ವಜನಿಕರು ಸೇರಿ ಅವ್ರ ಮನೆ ಮುಂದೆ ಧರಣಿ ಕೊಂಡಿರ್ತೀವಿ. ಕಟ್ಟಡ ಪ್ರಾರಂಭವಾಗುವವರೆಗೂ ಎದ್ದೇಳುವುದಿಲ್ಲ ನಾವು. ಅದಕ್ಕಾಗಿ ಸನ್ಮಾನ್ಯ ಶಾಸಕರು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಏನು ಗುತ್ತಿಗೆದಾರರಿಗೆ ನೀವು ನೀಡಿದಿರಿ ಕೆಲಸವನ್ನು, ಅವರ ಮೂಲಕ ಈ ಕೆಲಸ ಶೀಘ್ರ ಪ್ರಾರಂಭ ಮಾಡಬೇಕು, ಮುಕ್ತಾಯಗೊಳಿಸ್ಬೇಕು ಈ ಕೆಲಸ. ಇದು ಸಾರ್ವಜನಿಕ ಕೆಲಸ. ಈ ರೀತಿ ತಡೆ ಹಿಡಿದು ನಿಮ್ಮ ಸಣ್ಣತನವನ್ನು ತೋರಿಸಾಗ್ತೈತಿ. ನೀವು ಯಾರ್ದೋ ಮಾತು ಕೇಳಿ ಈ ರೀತಿ ಸಾರ್ವಜನಿಕರ ಕೆಲಸ ಸಹ ಪೆಂಡಿಂಗ್ ಇಡಾಕತ್ತಿರಲ್ಲ. ಇದು ನಾವು BJP ಕಾರ್ಯಕರ್ತರು ಅನ್ನುವಂಥದ್ದನ್ನು ಹೇಳ್ಕೊಳ್ಳೋಕ್ಕೂ ನಾಚಿಕೆ ಬರಾಕತ್ತೈತಿ. ಇವತ್ತು ಪಕ್ಷವನ್ನು ಅಳಗಾಲ ಹಚ್ಚಾಕತ್ತೀರಿ ನೀವು. ಅದು ಬೇರೆ ಮಾತು. ಅದನ್ನು ನಾವು ಬಂಡಾಯ ಇದ್ದೀವಿ, ಅದನ್ನು ನಾವು ಏನು ಸರಿಪಡಿಸ್ಬೇಕು, ಯಾರಿಗೆ ಏನು ಮಾಡಬೇಕು, ಎಲ್ಲಿ ಅದಕ್ಕೆ ನಾವು ಅದನ್ನು ಸರಿಪಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಆದರೆ ಸಾರ್ವಜನಿಕ ಕೆಲಸ ಏನು ಪೆಂಡಿಂಗ್ ಇಡಾಕತ್ತೀರಿ, ಇದು ಖಂಡನೀಯವಾದದ್ದು. ಮುಂದೊಂದು ದಿನ ಇದು ಪಾಠ ಕಲಿಸ್ಬೇಕಾಗತ್ತೆ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ದಯಮಾಡಿ ಶೀಘ್ರಗತಿಯಲ್ಲಿ ಇದು ಕೆಲಸ ಮುಕ್ತಾಯಗೊಳ್ಳಬೇಕು. ಇಲ್ಲದೇ ಇದ್ದರೆ ಶಾಸಕರ ಮನೆ ಮುಂದೆ ಬರುವ ಸೋಮವಾರ ದಿನ 100 ಜನ ಕೂಡಿ ನಾವು ಧರಣಿ ಕೊಂಡಿರ್ತೀವಿ, ಹೋರಾಟ ಮಾಡ್ತೀವಿ. ಇದು ಎಚ್ಚರಿಕೆ ಸಂದೇಶ. ಇದು ಶಾಸಕರ ಯಾರ್ದೋ ಮಾತು ಕೇಳಿ ಈ ರೀತಿ ಸಣ್ಣತನ ತೋರ್ಸಾಕತ್ತಿರಲ್ಲ, ಇದು ಭಾಳ ಕೆಟ್ಟ ಪರಿಣಾಮ ಬೀರಾಕತ್ತೈತಿ. ಇದು ದಯಮಾಡಿ ಶೀಘ್ರ ಕೆಲಸ ಪ್ರಾರಂಭ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.